ಎಲ್ಲೋ ಕೂತ್ಕೊಂಡು ನಾನು ಹಾಕ್ಬಿಡ್ತೀನಿ ಹಾಕೊಂಡು ಯಾರು ಅವನ ಜಮೀನ್ಗೆ ಹಾಕೊಳ್ಳಿ ಬಿಡು. ಯಾರ್ದೋ ಹೊರ ದೇಶದಲ್ಲಿ ಕರ್ಕೊಂಡ್ ಬಂದು ಅವ್ನ ಜಮೀನ್ ಕೊಟ್ಕೊಳ್ಳಿ. ಸಾವಿರಾರು ಎಕರೆ 50,000 ಎಕರೆ ಮಾಡವನ್ನ ಕೊಟ್ಕೊಳ್ಳಿ ಸರ್. ರೈತರು ಯಾಕೆ ಹಾಳು ಮಾಡ್ತೀನಿ? 10 ಗುಂಟೆ ಮಾತುಗಳು ರೈತರಲ್ಲ ಅವ್ರು ಯಾರು? ರೈತರಾದ್ರೆ ಕತ್ತೆ ಕಾಯ್ತಾವ್ರಂತೆ ಅವನಂಗೆ. ನಮಸ್ಕಾರ ಬಾಸು. ಮ್ಯಾಟ್ರ್ ಏನಂತ ಗೊತ್ತಾಯ್ತಲ್ಲ? ಡಿ ಕೆ ಶಿವಕುಮಾರ್ ಸರ್ ಇರ್ಲಾರ್ದೆ ಇರುವೆ ಬಿಟ್ಕೊಳೋದು ಅಂದ್ರೆ ಹೀಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡಬೇಕಾಗಿರೋದು ತುಂಬಾನೇ ಇದೆ. ನೀವು ಅದನ್ನೆಲ್ಲ ಬಿಟ್ಟು ರೈತರು ಜಮೀನ್ ಮೇಲೆ ಕಣ್ಣಾಕ್ತಾ ಇದ್ದೀರಾ. ಗೌರ್ಮೆಂಟ್ ಇಂದ ಜಾಗಗಳು ಬೇಜಾನಿದಾವೆ, ಆ ಜಾಗಗಳಲ್ಲಿ ಮಾಡಿ. ರೈತರು ಇಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಮಣ್ಣು ತಿನ್ಬೇಕಾಗತ್ತೆ. ಬೆಳೆನೇ ಬೆಳಿಲಿಲ್ಲ ಅಂದ್ರೆ ಏನ್ ತಿನ್ನಕ್ಕಾಗತ್ತೆ? ರೈತರು ಜಮೀನ್ ಮೇಲೆ ಕಣ್ಣಾಕ್ತಾ ಇದ್ದೀರಾ. ಇವತ್ತು ಯಾವ ರೈತಂಗೆ ಬೆಲೆ ಕೊಡ್ತಾ ಇದ್ದೀರಾ? ಒಬ್ಬ ರೈತಂಗೆ ಏನ್ ಸಮಸ್ಯೆ ಇದೆ ಏನಿದೆ ಯಾರು ಕೇಳ್ತಾ ಇಲ್ಲ. ಅವ್ನು ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಆ ಬೆಲೆ ಸಿಕ್ಕರೂ ಅದನ್ನ ರೈತ ತಿಂತಾ ಇಲ್ಲ, ಬ್ರೋಕರ್ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಬೆಂಗಳೂರಲ್ಲಿ ಅರ್ಧ ಗಂಟೆ ಮಳೆ ಬಂದ್ರೆ ಇಡೀ ರೋಡೇ ಒಳ್ಳೆ ರೀತಿ ಆಗ್ಬಿಟ್ಟಿದೆ. ಅದನ್ನ ಅವಾಯ್ಡ್ ಮಾಡ್ರಿ. ಫಸ್ಟ್ ಅಭಿವೃದ್ಧಿ ಮಾಡಬೇಕಾಗಿರೋದು ಬೇಜಾನಿದೆ. ಬಿಡದಿ ರೈತರ ಮೇಲೆ ಕಣ್ಣಾಕಂಡು ಕೂತಿದ್ದೀರಾ. ಅಭಿವೃದ್ಧಿ ಆಗ್ಬೇಕಾಗಿರೋದು ಬೇಜಾನಿದೆ. ಹೊರಗಡೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ದೇಶ ವರ್ಸ್ಟ್ ಲೆವೆಲ್ಗೆ ಬಂದು ನಿಂತಿದೆ. ದೇಶದ ಪೂರ್ತಿ ಲಂಚ 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 ತಿನ್ನೋರೇ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಂಥವ್ರು ಇರ್ಬೇಕಾದ್ರೆ ನಮ್ಮ ದೇಶ ಹೆಂಗ್ ಉದ್ಧಾರ ಆಗತ್ತೆ? ಫಸ್ಟು ಅಂಥ ಒಳ್ಳೆ ಕೆಲಸಗಳನ್ನ ಮಾಡಿ. ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆ ರೀತಿಲಿ ಜನಗಳು ಓಟ್ ಹಾಕ್ತಾರೆ, ಮೆಚ್ಚಿಸ್ತಾರೆ, ನಮ್ಮವನು ಅಂತ ಮುಂದೆ ತರ್ತಾರೆ. ನೀವು ಜನಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಇದು ಅನ್ಯಾಯ. ಇನ್ಯಾರು ಕೇಳೋರಿಲ್ವಾ, ಹೇಳೋರಿಲ್ವಾ?